ಸ್ನೇಹಿತರೆ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಲ್ವಾ, ಈ ಮಹಿಳೆಯ ನಿಜವಾದ ಘಟನೆ ಮತ್ತು ನಿಜವಾದ ಜೀವನದ ಕತೆ ಈ ವಿಡಿಯೋದಲ್ಲಿ ಇದೆ. ಈ ಮಹಿಳೆ ದೊಡ್ಡ ಲಾರಿ ಓಡಿಸಿಕೊಂಡು ರಸ್ತೆಯಲ್ಲಿ ಬರ್ತಾರೆ. ಇವರನ್ನು ಗಮನಿಸಿದ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೇನಿದು, ಮಹಿಳೆ ಲಾರಿ ಓಡಿಸುತ್ತಾ ಇದ್ದಾರಲ್ವಾ ಅಂತ ಅಂದುಕೊಂಡು ಲಾರಿ ಸೈಡಿಗೆ ಹಾಕೋಕೆ ಹೇಳ್ತಾರೆ. ನಂತರ ಈ ಮಹಿಳೆ ಜೊತೆ ಅಧಿಕಾರಿಗಳು ಮಾತನಾಡ್ತಾರೆ. ಇಷ್ಟೊಂದು ದೊಡ್ಡ ಲಾರಿ ಓಡಿಸಿಕೊಂಡು ಬರ್ತಾ ಇದ್ದೀಯಲ್ಲಮ್ಮ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನ್ ಗತಿ? ಎಲ್ಲಿ ಲೈಸೆನ್ಸ್ ಮತ್ತು ಲಾರಿ ಪರ್ಮಿಟ್ ಇದನ್ನ ತೋರಿಸು, ನೀನು ಏನಕ್ಕೆ ಲಾರಿಯನ್ನು ಓಡಿಸ್ತಾ ಇದ್ದೀಯಾ ಅಂತ ಕೇಳ್ತಾರೆ. ನಂತರ ಲೈಸೆನ್ಸ್ ಅಲ್ಲಿ ಇದ್ದ ಇವರ ಹೆಸರನ್ನು ನೋಡಿ ಪೊಲೀಸ್ ಅಧಿಕಾರಿಗಳು, ಅಯ್ಯೋ ನೀವಾ ಮೇಡಮ್, ಮೊದಲೇ ಹೇಳಬೇಕು ಅಲ್ವಾ, ನಾವೆಲ್ಲರೂ ನಿಮ್ಮ ಅಭಿಮಾನಿ, ನಿಮ್ಮ ಜೀವನದ ಕಥೆಯನ್ನು ನಾವು ಟಿವಿಯಲ್ಲಿ ನೋಡಿ ಇನ್ಸ್ಪೈರ್ ಆಗಿದ್ದೇವೆ, ನಿಮ್ಮ ಒಂದು ಧೈರ್ಯಕ್ಕೆ ಮತ್ತು ಆತ್ಮವಿಶ್ವಾಸಕ್ಕೆ ನಮ್ಮದೊಂದು ಸಲ್ಯೂಟ್ ಅಂತ ಹೇಳಿ ಅವರ ಜೊತೆ ಸೆಲ್ಫಿ ತಕ್ಕೊಂತಾರೆ. ನೋಡೋದಕ್ಕೆ ಸಾಧಾರಣ ಮಹಿಳೆ ಇದ್ದ ಹಾಗೆ ಇದ್ದಾರೆ. ಯಾರಿವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮ ಯೋಚನೆ ಖಂಡಿತ ತಪ್ಪು. ನೋಡೋದಕ್ಕೆ ಸಾಧಾರಣ ಮಹಿಳೆ ಇದ್ದ ಹಾಗೆ ಇದ್ದಾರೆ, ಆದರೆ ಇವರು ಸಾಧಾರಣ ಮಹಿಳೆ ಅಲ್ಲ. ಈ ಮಹಿಳೆಯ ಜೀವನದ ಕತೆ ಕೇಳಿದರೆ ನರ ನಾಡಿಗಳೆಲ್ಲ ಎದ್ದು ನಿಲ್ಲುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾನು ಭರವಸೆ ಕೊಡ್ತಾನೆ, ನಿಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಆಗೋದಿಲ್ಲ. ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಇವರ ಹೆಸರು ಯೋಗಿತಾ ರಘುವಂಶಿ. ಈಗಾಗಲೇ ಸಾಕಷ್ಟು ಜನಗಳಿಗೆ ಇವರ ಬಗ್ಗೆ ಗೊತ್ತಾಗಿರಬಹುದು. ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿರೋದು. ಈ ವಿಡಿಯೋದಲ್ಲಿ ಇವರ ಸಂಪೂರ್ಣ ಮಾಹಿತಿ ಇರುತ್ತೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಇವರು ಭಾರತ ದೇಶದ ಸದ್ಯದ ಮಟ್ಟಿಗೆ ಪ್ರಖ್ಯಾತ ಲೇಡಿ ಟ್ರಕ್ ಡ್ರೈವರ್. ಎಸ್, ಹೌದು ಸ್ನೇಹಿತರೆ, ಭಾರತ ದೇಶದ ಪ್ರಖ್ಯಾತ ಮತ್ತು ನುರಿತ ಮತ್ತು ಫೇಮಸ್ ಲೇಡಿ ಡ್ರೈವರ್. ಭಾರತ ದೇಶದಲ್ಲಿ ಲೇಡಿ ಟ್ರಕ್ ಡ್ರೈವರ್ಗಳ ಸಂಖ್ಯೆ ತುಂಬಾ ಅಂದರೆ ತುಂಬಾ ಕಮ್ಮಿ. ಲಕ್ಷಕ್ಕೆ ಒಬ್ಬರು ಲೇಡಿ ಟ್ರಕ್ ಡ್ರೈವರ್ಗಳನ್ನು ಕಾಣಬಹುದು ಅಷ್ಟೇ. ಯೋಗಿತಾ ರಘುವಂಶಿ ಅಂತಹ ಮಹಿಳಾ ಲಾರಿ ಡ್ರೈವರ್ ರೀತಿ ಬಹುಶಃ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲ ಬಿಡಿ. ಅಷ್ಟೊಂದು ಡೇರ್ ಅಂಡ್ ಡೆವಿಲ್ ಇವರು. ಇವರಿಗೆ ಪ್ರಖ್ಯಾತ ಮತ್ತು ನುರಿತ ಟ್ರಕ್ ಡ್ರೈವರ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಪ್ರಪಂಚದಲ್ಲಿ ಇರುವ ಯಾವುದೇ ಟ್ರಕ್ ಆದರೂ ಇವರು ಸುಲಭವಾಗಿ ಓಡಿಸ್ತಾರೆ. ಎಲ್ಲ ಲಾರಿಗಳು ಟ್ರಕ್ಗಳು ಇವರಿಗೆ ಓಡಿಸೋದಕ್ಕೆ ಬರುತ್ತೆ. ಹಾಗಾಗಿ ಭಾರತ ದೇಶದ ಏಕೈಕ ನುರಿತ ಮತ್ತು ಪ್ರಖ್ಯಾತ ಲೇಡಿ ಡ್ರೈವರ್ ಯೋಗಿತಾ ರಘುವಂಶಿ ಅಂತ ಹೆಸರು ಮಾಡಿದ್ದಾರೆ. ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ ನಗರದಿಂದ ಕೇರಳ ರಾಜ್ಯಕ್ಕೆ ಒಂದು ಲಾರಿ ಹೊರಡುತ್ತೆ. ಈ ಲಾರಿ ಸಾಧಾರಣ ಲಾರಿ ಅಲ್ಲ, 30 ಟನ್ ಸರಕುಗಳನ್ನು ಹೊತ್ತುಕೊಂಡು ಹೋಗುವ ಕೆಪಾಸಿಟಿ ಇರುವ ಲಾರಿ. ಈ ಲಾರಿಗೆ 14ರಿಂದ 18 ಚಕ್ರಗಳು ಇರುತ್ತೆ. ಭಾರತ ದೇಶದಲ್ಲಿ ಈ ರೀತಿಯ ಲಾರಿಗಳಿಗೆ ಬಿಗ್ ಎಕ್ಸೆಲ್ ಕಾರ್ಗೋ ಟ್ರಕ್ ಅಂತ ಕರೀತಾರೆ. ನೋಡಿ, ಇದೇ ರೀತಿಯ ಟ್ರಕ್ ನೋಡೋದಕ್ಕೆ ಎಷ್ಟು ದೊಡ್ಡ ಟ್ರಕ್. ಈ ಲಾರಿಯನ್ನು ಓಡಿಸೋದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು. ದೊಡ್ಡ ಲಾರಿ ಆದ ಕಾರಣ ಇದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಈ ಟ್ರಕ್ಕಿಗೆ ಯಾವುದೇ ತೊಂದರೆ ಆದರೂ ಕೂಡ ರಿಪೇರಿ ಮಾಡೋದು ಅಷ್ಟು ಸುಲಭವಲ್ಲ. ಈ ರೀತಿ ಲಾರಿ ಓಡಿಸಬೇಕು ಅಂದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು. ಈ ದೊಡ್ಡ ಲಾರಿಯನ್ನು ಭೋಪಾಲ್ ನಗರದಿಂದ ಕೇರಳ ರಾಜ್ಯಕ್ಕೆ ಓಡಿಸಿಕೊಂಡು ಬಂದಿದ್ದು ಬೇರೆ ಯಾರು ಅಲ್ಲ, ಇವರೇ ಯೋಗಿತಾ ರಘುವಂಶಿ ಅವರು. ಬರೋಬ್ಬರಿ 2000 ಕಿಲೋಮೀಟರ್ ಟ್ರಕ್ ಅನ್ನು ನಾನ್ ಸ್ಟಾಪ್ ಆಗಿ ಓಡಿಸಿಕೊಂಡು ಬರ್ತಾರೆ ಅಂದ್ರೆ ಖಂಡಿತ ಸಾಧಾರಣ ವಿಚಾರ ಅಲ್ಲ. ಯಾವಾಗ ಇವರು ಕೇರಳ ರಾಜ್ಯ ಪ್ರವೇಶ ಮಾಡ್ತಾರೋ ಇದನ್ನು ನೋಡಿ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗ್ತಾರೆ. ನಂತರ ಯೋಗಿತಾ ರಘುವಂಶಿ ಅವರ ಬಗ್ಗೆ ಟಿವಿ, ನ್ಯೂಸ್ ಪೇಪರ್ ಮತ್ತು ರೀಲ್ಸ್ಗಳಲ್ಲಿ ಪ್ರಕಟ ಆದ ಸ್ಟೋರಿಯ ಬಗ್ಗೆ ನೋಡಿ ಶಬಾಷ್ ಹೇಳ್ತಾರೆ. ಈ ಘಟನೆ ಆದ ಮೇಲೆ ಯೋಗಿತಾ ರಘುವಂಶಿ ಅವರು ಇನ್ನೂ ಹೆಚ್ಚು ಫೇಮಸ್ ಆಗ್ತಾರೆ ಮತ್ತು ಭಾರತ ದೇಶದ ಹೆಣ್ಮಕ್ಳಿಗೆ ಇನ್ಸ್ಪೈರಿಂಗ್ ವುಮೆನ್ ಆಗ್ತಾಳೆ. ಸ್ನೇಹಿತರೆ, ಯೋಗಿತಾ ಅವರು ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ನಂದೂರ್ಬಾರ್ ನಗರದಲ್ಲಿ ನೆಲೆಸಿರುವ ಒಂದು ಪುಟ್ಟ ಕುಟುಂಬದಲ್ಲಿ. ಯೋಗಿತಾಗೆ 3 ತಂಗಿಯರು, ಒಬ್ಬರು ಅಣ್ಣ ಮತ್ತು ಈಕೆ 4ನೇ ಮಗಳು. ಒಟ್ಟಾರೆ ಯೋಗಿತಾ ತಂದೆ ತಾಯಿಗೆ 5 ಜನ ಮಕ್ಕಳು. ಯೋಗಿತಾ ಓದೋದ್ರಲ್ಲಿ ಯಾವಾಗಲೂ ನಂಬರ್ 1. ಪ್ರತಿ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತಗೊಂಡು ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದು. ಇವರು ಬಡತನದ ಕುಟುಂಬ ಅಲ್ಲ, ಹಾಗಂತ ತುಂಬಾ ಸಾಹುಕಾರರ ಕುಟುಂಬ ಕೂಡ ಅಲ್ಲ. ಮಿಡಲ್ ಕ್ಲಾಸ್ ಕುಟುಂಬಕ್ಕಿಂತ ಸ್ವಲ್ಪ ಕೆಳಗಡೆ. 5 ಮಕ್ಕಳಾಗಿದ್ದ ಕಾರಣ ಯೋಗಿತಾ ಅವರ ತಂದೆಗೆ ತುಂಬಾ ಕಷ್ಟಗಳು ಎದುರಾಗುತ್ತೆ. ಓದಿಸೋದಕ್ಕೂ ಆಗುತ್ತಾ ಇರಲಿಲ್ಲ. ಯೋಗಿತಾ ಅವರ ತಂದೆ ತಾಯಿ ಮಿತಿ ಮೀರಿ ಕೈಲಾದಷ್ಟು ದುಡಿತಾರೆ, ಆದರೆ
ಕೆಲಸದ ಒತ್ತಡ ಮತ್ತು ಮಕ್ಕಳದ ಭವಿಷ್ಯದ ಚಿಂತನೆಯಲ್ಲಿ ಮುಳುಗಿದ ಯೋಗಿತಾ ಅವರ ತಂದೆ ತೀರಿಕೊಳ್ತಾರೆ. ತಾಯಿ ಒಬ್ಬಂಟಿಯಾಗಿ ಮನೆ ಕೆಲಸಗಳನ್ನು ಮಾಡುತ್ತಾ ಅಂಗಡಿ ಕೆಲಸ ಮಾಡುತ್ತಾ ಮಕ್ಕಳನ್ನು ಸಾಕುತ್ತಾರೆ. ಯೋಗಿತಾ ಕೂಡ ಓದುತ್ತಾ ಕೆಲಸಕ್ಕೆ ಹೋಗ್ತಾರೆ. ಆದರೆ ಓದಿನ ಕಡೆ ಗಮನ ಕೊಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ತಾಯಿ ಹೇಳ್ತಾರೆ, ನೀನು ಕೆಲಸ ಮಾಡಬೇಡ, ಓದಿನ ಕಡೆ ಗಮನ ಕೊಡು. ಕೆಲಸ ಮಾಡುತ್ತಾ ಕೂತರೆ ಓದು ತಲೆಗೆ ಹತ್ತಲ್ಲ. ನಾನು ಹೇಗೋ ಒಂದು ಕೆಲಸ ಮಾಡಿ ನಿನ್ನನ್ನು ಓದಿಸುತ್ತೇನೆ, ನೀನು ಕೆಲಸ ಮಾಡದೆ ಓದು ಅಂತಾರೆ. ತಾಯಿ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿಯ ತನಕ 2-3 ಕೆಲಸಗಳನ್ನು ಮಾಡಿ ಬಂದ ಹಣದಲ್ಲಿ 5 ಜನ ಮಕ್ಕಳನ್ನು ಓದಿಸ್ತಾರೆ. ಯೋಗಿತಾ ಅವರು ಕಾಮರ್ಸ್ ಅಂಡ್ ಲಾ ಡಿಗ್ರಿ ಮುಗಿಸಿ ಡಿಗ್ರಿ ಸರ್ಟಿಫಿಕೇಟ್ ಕೂಡ ತಗೊಂಡು ಗ್ರಾಜ್ಯುಯೇಟ್ ಆಗ್ತಾರೆ. ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂದುಕೊಂಡಿದ್ದ ಯೋಗಿತಾಳ ಬದುಕು ಬೇರೆ ಕಡೆ ತಿರುಗುತ್ತೆ. ಡಿಗ್ರಿ ಮುಗಿದ ಬಳಿಕ ಯೋಗಿತಾಗೆ ಒಂದು ಸಂಬಂಧ ಬರುತ್ತೆ. ಹುಡುಗ ಲಾಯರ್, ಒಳ್ಳೆ ಮಿಡಲ್ ಕ್ಲಾಸ್ ಕುಟುಂಬ. ಹುಡುಗ ತುಂಬಾ ಚೆನ್ನಾಗಿ ದುಡಿತಾ ಇರ್ತಾನೆ. ಯೋಗಿತಾಗೆ ಈ ಸಂಬಂಧ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾಕಪ್ಪ ಅಂತಂದ್ರೆ ತಾನು ಲಾಯರ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದುಕೊಂಡವಳು. ಲಾಯರ್ ಅನ್ನೇ ಮದುವೆ ಆದರೆ ತುಂಬಾ ಸುಲಭ ಆಗುತ್ತೆ ಅಂತ ಮದುವೆ ಆಗ್ತಾರೆ. ಮದುವೆ ಆಗಿ 2 ಮಕ್ಕಳ ತಾಯಿ ಕೂಡ ಆಗ್ತಾರೆ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಹೆಣ್ಣು ಮಗುವಿನ ಹೆಸರು ಯಶಿಕಾ ಮತ್ತು ಗಂಡು ಮಗುವಿನ ಹೆಸರು ಯಾಶ್ವಿನ್. ಮದುವೆ ಆಯಿತು, ಮಕ್ಕಳು ಆಯಿತು. ನನ್ನ ಕನಸು ನನಸು ಮಾಡಿಕೊಳ್ಳೋಣ ಅಂತ ಮುಂದಿನ ಹೆಜ್ಜೆ ಇಡ್ತಾಳೆ. ಆದರೆ ದೇವರ ಆಟ ಬಲ್ಲವರು ಯಾರು? ಯೋಗಿತಾ ಅವರ ಗಂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ. ಯೋಗಿತಾ ಅವರ ವಿಧಿಯಾಟ ಇಷ್ಟಕ್ಕೆ ನಿಲ್ಲಲ್ಲ. ಯೋಗಿತಾ ಅವರ ಗಂಡನ ಅಂತ್ಯಕ್ರಿಯೆ ನೋಡೋದಕ್ಕೆ ಬರುತ್ತಿದ್ದ ಯೋಗಿತಾ ಅಣ್ಣನ್ನ ಯಾರೋ ಕೊಲೆ ಮಾಡ್ತಾರೆ. ಒಂದೇ ದಿನ ಯೋಗಿತಾ ಗಂಡನ ಸಾವು, ಮತ್ತೊಂದು ಕಡೆ ಯೋಗಿತನ ಅಣ್ಣನ ಸಾವು. ಈ ರೀತಿಯ ಒಂದು ಪರಿಸ್ಥಿತಿ ಯಾರಿಗೂ ಬರಲೇಬಾರದು. ಯೋಗಿತಾ ಬಾಳಲ್ಲಿ ವಿಧಿ ಮಾತ್ರ ತುಂಬಾ ಕೆಟ್ಟದಾಗಿ ಆಟ ಆಡಿದೆ. ಸ್ನೇಹಿತರೆ, ನಾನು ಯೋಗಿತಾ ಅವರ ಬಗ್ಗೆ ಹೇಳುತ್ತಾ ಇರುವ ಎಲ್ಲ ಮಾಹಿತಿಯು ನ್ಯೂಸ್ ಪೇಪರಲ್ಲಿ ಪ್ರಕಟ ಆಗಿದೆ. ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ನೀವು ಕೂಡ ಇವರ ಸಾಧನೆ ಬಗ್ಗೆ ಓದಬಹುದು. ಒಂದು ಕಡೆ ತನ್ನ ತವರು ಮನೆಯ ಆಧಾರ ಸ್ತಂಭ ಆಗಿದ್ದ ಅಣ್ಣ ಹೋದ ಮತ್ತು ತನ್ನ ಕುಟುಂಬದ ಆಧಾರ ಸ್ತಂಭ ಆಗಿದ್ದ ಗಂಡನು ಹೋದ. ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ತಿನ್ನೋದಕ್ಕೆ 1 ಹಿಡಿ ಅನ್ನ ಇಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸಕ್ಕೆ ಹಗಲು ರಾತ್ರಿ ಹುಡುಕ್ತಾಳೆ. ಆದರೆ ಯಾರೂ ಕೂಡ ಕೆಲಸ ಕೊಡಲ್ಲ. ಯಾಕಪ್ಪ ಅಂತಂದ್ರೆ ಹೋದ ಕಡೆ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. 1-2 ವರ್ಷ ಬೇರೆ ಕಂಪನಿಯಲ್ಲಿ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ತಗೊಂತೀವಿ ಅಂತಾರೆ. ಯೋಗಿತಾಗೆ ಕೆಲಸ ಮಾಡಿರುವ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ಕೆಲಸ ಸಿಗಲ್ಲ. ನ್ಯೂಸ್ ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಲಾರಿ ಡ್ರೈವರ್ಸ್ಗಳು ಬೇಕಾಗಿದ್ದಾರೆ ಅಂತ. ಕೆಲಸದ ನೇಮಕಾತಿ ಹಾಕಿದ್ದ ಕಂಪನಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ತಿಂಗಳ ಸಂಬಳದಲ್ಲಿ ನಾನು ಜೀವನ ಮಾಡೋಕೆ ಸದ್ಯಕ್ಕೆ ಆಗಲ್ಲ. ಸದ್ಯಕ್ಕೆ ನನ್ನ ಕೈಯಲ್ಲಿ 1 ರೂಪಾಯಿ ಕೂಡ ದುಡ್ಡಿಲ್ಲ. ದಿನದ ಕೊನೆಯಲ್ಲಿ ಲಾರಿ ಓಡಿಸೋದಕ್ಕೆ ವೇತನ ಕೊಡ್ತೀರಾ ಅಂತ ಗೊತ್ತಾಯ್ತು, ಹಾಗಾಗಿ ನಾನು ಇಲ್ಲಿಗೆ ಬಂದೆ. ನನಗೆ ಕಾರ್ ಓಡಿಸೋಕೆ ಬರುತ್ತೆ. ನಮ್ಮಣ್ಣ ಟ್ಯಾಕ್ಸಿ ಕಾರು ಓಡಿಸ್ತಾ ಇದ್ದ, ಆ ಕಾರನ್ನು ಹೊಡೆದು ನನಗೆ ಅಭ್ಯಾಸ ಇದೆ. ನನಗೆ ಕೆಲಸ ಕೊಡಿ ಅಂತ ಕಾಡಿ ಬೇಡಿ ಕೆಲಸ ತಗೊಂತಾಳೆ. ಯೋಗಿತಾ ಅವರು ಒಂದು ಹೊಸ ಜೀವನ ಆರಂಭ ಮಾಡ್ತಾರೆ. ಒಬ್ಬರು ಮಹಿಳೆ ಗೂಡ್ಸ್ ಲಾರಿ ಓಡಿಸೋದು ಅಷ್ಟು ಸುಲಭವಲ್ಲ. ಸಮಾಜ ಹೇಗೆ ನೋಡುತ್ತೆ ಅಂತ ಗೊತ್ತೇ ಇರುತ್ತೆ. ಪತ್ರಿಕೆ ಸಂದರ್ಶನದಲ್ಲಿ ಹೇಳಿರೋ ಪ್ರಕಾರ ಲಾರಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿ ಮೊದಲ ದಿನದಿಂದಲೇ ವಿಚಿತ್ರ ಅನುಭವಗಳು ಶುರುವಾಗಿತ್ತಂತೆ. ರಾತ್ರಿ ಹೊತ್ತು ಲಾರಿ ಓಡಿಸುವಾಗ, ಚೆಕ್ ಪೋಸ್ಟ್ ಅಲ್ಲಿ ಲಾರಿ ನಿಲ್ಲಿಸುವಾಗ ಮತ್ತು ಡಾಬಾಗಳಲ್ಲಿ ಊಟ ಮಾಡುವಾಗ ಸಾಕಷ್ಟು ಜನಗಳು ನನ್ನನ್ನು ಬೇರೆ ರೀತಿನೇ ನೋಡ್ತಾ ಇದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಾಡಿಸ್ತಾ ಇದ್ರು, ರೇಗಿಸ್ತಾ ಇದ್ರು. ಒಂದೊಂದು ಸಲ ಅನಿಸುತ್ತಾ ಇತ್ತು, ಯಾಕಾದರೂ ಈ ಕೆಲಸಕ್ಕೆ ಬಂದೆ ಅಂತ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನಾನು ಮಾಡುತ್ತಾ ಇದ್ದ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ನನಗೆ ದುಡ್ಡು ಕೊಡ್ತಾ ಇದ್ರು. ಲಾರಿ ಓಡಿಸಿ ಬರುತ್ತಾ ಇದ್ದ ಸಂಬಳದಲ್ಲಿ ಮಕ್ಕಳನ್ನು ಓದಿಸಿದೆ, ನನ್ನ ತಂಗಿಯರ ಮದುವೆ ಮಾಡಿದೆ, ನನ್ನ ಬದುಕನ್ನು ನಾನು ಕಟ್ಟಿಕೊಂಡಿದ್ದೇನೆ. ಈಗ ನಾನೇ ಇಂಡಿಯಾದ ನಂಬರ್ 1 ಲೇಡಿ ಟ್ರಕ್ ಡ್ರೈವರ್. ಅಷ್ಟೇ ಅಲ್ಲ, ನಾನು ಲಾರಿ ಓಡಿಸುತ್ತಾ ಲಾ ಓದಿ ಲಾಯರ್ ಕೂಡ ಹಾಗೆ ಆಗ್ತೇನೆ ಅಂತ ಹೇಳಿದ್ದಾರೆ. ಲಾರಿ ಓಡಿಸೋದು ಅಷ್ಟು ಸುಲಭವಲ್ಲ, ಅದರ ಕಷ್ಟ ಏನು ಅಂತ ನನಗೆ ಗೊತ್ತು. ಆದರೆ ನಾನು ಯಾವತ್ತೂ ಹಿಂದೆ ಜರುಗಲಿಲ್ಲ. ಯೋಗಿತಾ ಅವರು ಒಂದು ಮಾತನ್ನು ಹೇಳ್ತಾರೆ, ಹೆಣ್ಮಕ್ಳು ಯಾವುದಕ್ಕೂ ಹೆದರಬಾರದು, ಒಳ್ಳೆ ರೀತಿಯಲ್ಲಿ ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಬದುಕು ಕಟ್ಟಿಕೊಳ್ಳಬೇಕು. ಈಗ ನಾನು ಲಾರಿ ಓಡಿಸಿ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದ್ದೇನೆ, ಬದುಕನ್ನು ಕಟ್ಟಿಕೊಂಡಿದ್ದೇನೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ನಾನು ಯಾವುದೇ ಮೂಲೆಗೆ ಹೋದರೂ ಈಗ ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸಾಕಷ್ಟು ಮಹಿಳೆಯರು ಬಂದು ನನ್ನ ಬಳಿ ಸೆಲ್ಫಿ ತಕ್ಕೊಂತಾರೆ. ನನ್ನ ಒಂದು ಜೀವನದ ಕತೆ 2 ಬದುಕನ್ನು ಬದಲಾಯಿಸುತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇಕಾ? ಸ್ನೇಹಿತರೆ, ಇದೇ ಕಾರಣಕ್ಕೆ ಯೋಗಿತಾ ಅವರನ್ನು ಭಾರತ ದೇಶದ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಅಂತ ಹೇಳಲಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ನನ್ನದೊಂದು ವಿನಂತಿ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನ್ನ ಜೀವನ ಮುಗಿತು,
ಅಂತ್ಯ ಆಯಿತು, ಸಾಧನೆ ಮಾಡೋದಕ್ಕೆ ಇನ್ಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುವ ಹೆಣ್ಮಕ್ಳು ಈ ವಿಡಿಯೋ ನೋಡಿದ ಮೇಲೆ ಹೊಸದಾಗಿ ಒಂದು ಜೋಶ್ ಹುಟ್ಟುತ್ತೆ. ಸಾಧನೆ ದಾರಿಯನ್ನು ಮತ್ತೆ ಹಿಡಿತಾರೆ ಅಂತ ನಂಬಿಕೆ ಇದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.